ಸರ್ ಮಲ್ಲೇಶ್ವರಮಲ್ಲಿ ವಾಸಿನ ಸರ್ ನೀವು ಮಲ್ಲೇಶ್ವರಂ ವಾಸಿನ ಹೌದು, ಮಲ್ಲೇಶ್ವರಂ ವಾಸಿನ. ಹೌದು. ಸರ್ ಮೊದಲಿದ್ದ ಮಲ್ಲೇಶ್ವರಂಗೂ ಈಗಿರೋ ಮಲ್ಲೇಶ್ವರಂಗೆ ಹೇಗಿದೆ? ಈಗ ನೀವೆಲ್ಲ ಅಬ್ಸರ್ವ್ ಮಾಡೋ ಥರ ಪಾದಚಾರಿಗಳೆಲ್ಲ ಈಸಿಯಾಗಿ ಓಡಾಡೋ ಅಂಥ ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಿದೆ ಇದ್ರ ಬಗ್ಗೆ. ಸರ್ ಮೊದಲೇನಾಗಿತ್ತು ಮಲ್ಲೇಶ್ವರಮಲ್ಲಿ? ಈ ಪಾದಚಾರಿ ಓಡಾಡೋ ಜಾಗಗಳನ್ನೆಲ್ಲ ಎಲ್ಲರೂ ಆಕ್ಯುಪೈ ಮಾಡ್ಕೊಂಡಿದ್ರು. ಹಾಗಾಗಿ ಓಡಾಡಲಿಕ್ಕೆ ಮಕ್ಕಳಿಗೆ ಆಗಲಿ ವಯಸ್ಸಾಗೋದ್ರಿಗೆ ಆಗಲಿ ಓಡಾಡಲಿಕ್ಕೆ ಭಾಳ ಅನಾನುಕೂಲ ಆಗ್ತಿತ್ತು. ಈಗ ಮೇನ್ ರೋಡು ಕ್ಲಿಯರ್ ಆಗಿರೋದ್ರಿಂದ ನೀವೇ ನೋಡ್ಬೋದು, ಆರಾಮಾಗಿ ಎಲ್ಲ ಓಡಾಡಿಕೊಂಡು ಮಾಡ್ತಾ ಇದ್ದಾರೆ. ಮತ್ತು ಮೇನ್ ರೋಡಲ್ಲಿರೋ ಅಂಗಡಿಗಳಿಗೆ ಪಾಪ ಅವರು ಬಾಡಿಗೆ ಕಟ್ಕೊಂಡು ಎಲ್ಲ ಇದು ಮಾಡ್ತಾ ಇರ್ತಾರೆ. ಹಾಗಾಗಿ ಅದು ಇವತ್ತಿನ ದಿನ ಅವರು ಮುಂಚೂಣಿಗೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೂ ಬಿಸ್ನೆಸ್ ಆಗುತ್ತೆ ಅಂತ ಒಂದು ನಮ್ಮ ಅನಿಸಿಕೆ ಸರ್. ಯಾಕಂದ್ರೆ ಮಲ್ಲೇಶ್ವರಂ ಅಂತಂದ್ರೆ ಮಲ್ಲೇಶ್ವರಂ 8th ಕ್ರಾಸ್ ಅಂತಂದ್ರೆ ಮೂಲೆಯಿಂದ ಬರೋರು ಜನ, ಯಾಕಂದ್ರೆ ಎಲ್ಲ ಇಲ್ಲೇ ಸಿಗುತ್ತೆ ಅಂತ. ಇವತ್ತಿನ ದಿನ ಇವಾಗ ಸುಮಾರು ಜನ ಬಂದು ಹೋಗಿದ್ದಾರೆ. ಅವ್ರು ಅದೇ ಹೇಳ್ತಾ ಇದಾರೆ, ಮೇಡಮ್ ಎಲ್ಲ ಉಲ್ಟೋಯ್ತು ಮೇಡಮ್, ನಾವ್ ಇಲ್ಲಿ ಬರ್ತಾ ಇದ್ವಿ. ಎಲ್ಲಾನು ಅಂಗಡಿಗಳಲ್ಲಿ ಈಗ ಎಲ್ಲಿ ಲಭ್ಯ ಇರತಕ್ಕಂಥ ಅಂಗಡಿಗಳಲ್ಲಿ ಎಲ್ಲಾನು ಲಭ್ಯ ಇದೆ. ಅವ್ರಿಗೆ ಗೊತ್ತಿರಬೇಕು ಅಷ್ಟೇ, ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅವ್ರಿಗೆ ಗೊತ್ತಿದೆ. ಈಗ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದ್ರಿಂದ ಹೊರ ರಾಜ್ಯದಿಂದ ಸುಮಾರು ಜನ ಬರ್ತಾರೆ, ವ್ಯಾಪಾರ ಮಾಡ್ಕೊತಾರೆ, ಹೊಟ್ಟೋಗ್ತಾರೆ. ಬಟ್ ಇಲ್ಲಿ ಅಂಗಡಿಗಳು ಬಾಡಿಗೆ ಕಟ್ಕೊಂಡಿರೋರಿಗೆಲ್ಲ ಲಾಸ್ ಅಲ್ವಾ? ಅವ್ರದ್ದು ನೋಡ್ಬೇಕಲ್ವಾ ನಾವು. ಸರ್ ಅವ್ರ ಜೀವನ ಬದುಕು ಕಟ್ಕೊಂಡಿದ್ರಲ್ಲ ಸರ್ ಫುಟ್ಪಾತ್ ಜನ ಪಾಪ, ಅದರಿಂದ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಗೌರ್ಮೆಂಟ್ ಇವತ್ತು ಪಾಲನೆ ಮಾಡ್ತಾ ಇದೆ. ಈ ಫುಟ್ಪಾತ್ ಜಾಗ ಅನ್ನೋದು ಸಾರ್ವಜನಿಕ ಜಾಗ, ಹಾಗಾಗಿ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಸರಿ ಇಲ್ಲ ಅಂಥೇಳಿ ಸುಪ್ರೀಂ ಅದನ್ನು ಒಂದು ಆರ್ಡ್ರ್ ಮಾಡಿದೆ. ಆ ಆರ್ಡ್ರ್ ಮೇಲೆ ಇವತ್ತಿನ ದಿನ ಎಲ್ಲ ಗೌರ್ಮೆಂಟ್ಗಳು ಇದ್ರ ಮೇಲೆ ಒಂದು ಆ್ಯಕ್ಷನ್ ತಗೋತಾ ಇದೆ. ಬಡವರು ಎಲ್ಲಿಂದ ಬಂದಿದ್ದಾರೆ, ಏನು ಮಾಡೋಕ್ಕೆ ಬಂದಿದ್ದಾರೆ, ಎಷ್ಟು ಜನ ಬಡವ್ರಿಗೆ ಇದೇ ಥರ ಫುಟ್ಪಾತಲ್ಲಿ ಹಾಕಿಕೊಟ್ಬಿಟ್ರೆ ನೀವು ಪಾದಚಾರಿಗಳು ಸಾರ್ವಜನಿಕರು ಎಲ್ಲಿ ಹೋಗಬೇಕು, ಹೆಂಗೆ ನಡೆದಾಡಬೇಕು? ಅವ್ರ ಮೇಲಂತೂ ನಡೆದಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ತುಳ್ಕೊಂಡು ಓಡಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರಿಗೆ ನೀವು ಜಾಗ ಮಾಡಿಕೊಡ್ಲಿಲ್ಲ ಓಡಾಡೋಕ್ಕೆ ಅಂದರೆ ಅವ್ರು ರೋಡಲ್ಲಿ ಓಡಾಡಬೇಕು. ರೋಡಲ್ಲಿ ಓಡಾಡೋದು ಹಿಂದಗಡೆಯಿಂದ ಗಾಡಿಗಳು ಬಂದು ಗುದ್ದುತ್ತವೆ. ಅನಾಹುತ ಆದರೆ ಯಾರು ಜವಾಬ್ದಾರ ಇದಕ್ಕೆ? ಅವ್ರಿಗೆ ಪರ್ಯಾಯವಾಗಿ ಬೇರೆ ಜಾಗ ಅಂತ ಸ್ಥಳಾಂತರಿಸ್ಬೋದಾಗಿತ್ತಲ್ಲ, ಇವತ್ತು ಎಲ್ಲ ಕಿತ್ಕೊಂಡು ಅವ್ರು ಎಲ್ಲಿ ಬೀದಿ ಪಾಲಾಗ್ಬಿಟ್ರಲ್ಲ ಸರ್. ನೋಡಿ, ಎಲ್ಲ ಕಂಟ್ರಿಗಳಲ್ಲೂ ಹೊರಗಡೆ ಕಂಟ್ರಿಗಳಲ್ಲೆಲ್ಲ ಅನೇಕ ರೀತಿಯಾದ ಒಂದು ಕಾಲೋನಿಗಳಿರ್ತವೆ. ಆ ಕಾಲೋನಿಯಲ್ಲಿ ಇಷ್ಟೇ ಜಾಗದಲ್ಲಿ ವ್ಯವಹಾರ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ ಒಂದು ಸ್ಟಿಪ್ಯುಲೇಟೆಡ್ ಪ್ಲೇಸಲ್ಲಿ ಮಾತ್ರ ಅವ್ರು ವ್ಯವಹಾರ ಮಾಡಬೇಕೇ ವಿನಃ ರೆಸಿಡೆನ್ಷಿಯಲ್ ಪ್ಲೇಸಸ್ಸು, ಜನ ಓಡಾಡೋ ಪ್ಲೇಸಸ್ ಎಲ್ಲ ಕಡೆಯೂ ನಾನು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದು ಯಾರೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಈಗ ನೀವೇನು ಹೇಳಿದ್ರಿ, ಅಂಗಡಿ ಮಾಲೀಕರಿಗೂ ತೊಂದರೆ ಆಗ್ತಾ ಇತ್ತು ಅಂತ ಹೇಳಿದ್ರಿ. ನಾನು ಕೆಲವೊಂದು ಅಂಗಡಿಗಳನ್ನ ವಿಚಾರಿಸಿದೆ. ಅವ್ರ ಹತ್ರ ಮಾತಾಡ್ಸೋದಕ್ಕೆ ಏನಂತ ಹೇಳಿದ್ರು, ಮೇಡಮ್ ಫುಟ್ಪಾತ್ ಬೇಕೇ ಬೇಕು ಮೇಡಮ್, ಫುಟ್ಪಾತ್ ವ್ಯಾಪಾರಿಗಳು ಇಲ್ಲ ಅಂದರೆ ನಮಗೆ ಯಾರು ಬರ್ತಾನೆ ಇಲ್ಲ, ಈಗ ನೋಡಿ ಕಾಲು ಬಿಸ್ನೆಸ್ಸೇ ಹೊರಟೋಯ್ತು ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ ಅದಕ್ಕೆ? ಕೆಲವು ದಿನ ಹಂಗಾಗತ್ತೆ, ಜನ ವಾಪಸ್ ಬಂದೇ ಬರ್ತಾರೆ. ಯಾಕಂದರೆ ಮಲ್ಲೇಶ್ವರಂ ಅಂದರೆ ಫುಟ್ಪಾತ್ ಅಲ್ಲ, ಮಲ್ಲೇಶ್ವರಮಲ್ಲಿ ದೇವಸ್ಥಾನಗಳಿದೆ, ವ್ಯಾವಹಾರಿಕವಾಗಿ ಭಾಳ ಚೆನ್ನಾಗಿದೆ. ಹಾಗಾಗಿ ಜನ ವಾಪಸ್ ಬಂದೇ ಬರ್ತಾರೆ, ಎಲ್ಲೂ ಹೋಗೋದಿಲ್ಲ. ಜನ ಅಡ್ಜಸ್ಟ್ ಆಗ್ತಾರೆ, ಖಂಡಿತವಾಗ್ಲೂ ಅಡ್ಜಸ್ಟ್ ಆಗ್ತಾರೆ. ಯು ಹ್ಯಾವ್ ಟು ಅಡ್ಜಸ್ಟ್ ಫಾರ್ ದ ಚೇಂಜಸ್. ಮತ್ತೆ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲೋದ್ರು ಸರ್? ಪಾಪ ಅವ್ರಿಗೆ ಎಲ್ಲಿ ಕೊಟ್ಟರು ಜಾಗ? ಅಮ್ಮ, ಅವರು ಈಗ ಬಾಡಿಗೆ ಕಟ್ಟೋರೆಲ್ಲ ಎಲ್ಲಿ ಹೋಗ್ಬೇಕು? ಫ್ರೀಯಾಗಿ ಬಿಸ್ನೆಸ್ ಮಾಡ್ಕೊಂಡು ಹೋಗೋರ್ಗೆ ನೀವು ಬಿಟ್ಬಿಟ್ರೆ ಬಾಡಿಗೆ ಕಟ್ಟೋರು ಎಲ್ಲಿ ಹೋಗ್ಬೇಕು? ಅವ್ರಿಗೆ ಲಾಸ್ ಅಲ್ವಾ? ಕುಟುಂಬ ಅಲ್ಲ ಸರ್, ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿರೋದು ಇವತ್ತು. ಪ್ರತಿಯೊಂದು ಅಂಗಡಿಯವರದ್ದು ಇಲ್ಲಿ ಬಾಡಿಗೆ ಕಟ್ಕೊಂಡು ವ್ಯವಹಾರ ಮಾಡೋಕ್ಕೆ ಅಂತಾನೆ ಬಂದಿರ್ತಾರೆ. ಅವ್ರದನ್ನ ನೋಡ್ಬೇಕಲ್ವಾ ಮತ್ತೆ ಇವತ್ತು ಈ ವ್ಯವಸ್ಥೆ ಚೆನ್ನಾಗಿದೆ ಅಂತೀರಾ? ಈ ವ್ಯವಸ್ಥೆ 99% ಜನಕ್ಕೆ ಚೆನ್ನಾಗಿದೆ, 1% ಜನಕ್ಕೆ ಚೆನ್ನಾಗಿಲ್ಲದೆ ಇರ್ಬೋದು. ಆದರೆ ವಿ ಹ್ಯಾವ್ ಟು ಅಡಾಪ್ಟ್ ಫಾರ್ ದ ಚೇಂಜಸ್. ಏನು ಹೇಳ್ತೀರಾ ಸರ್ ಕೃಷ್ಣ ಬೈರೇಗೌಡ ಸರ್ಗೆ, ನಗರಾಭಿವೃದ್ಧಿ ಸಚಿವರಿಗೆ? ಅವರು ಭಾಳ ಬೋಲ್ಡ್ ಸ್ಟೆಪ್ ತಗೊಂಡಿದ್ದಾರೆ. ಇದನ್ನು ಸಣ್ಣ ಪ್ರಮಾಣದ ಇದಿಲ್ಲ, ಏನೋ ಆಜ್ಞೆ ಅವರು ಪರಿಪಾಲಿಸ್ತಾ ಇಲ್ಲ. ಇದು ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವ್ರು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಏನಂದರೆ, ಎರಡೂ ಸೈಡ್ ಪಾರ್ಕಿಂಗ್ ಇದೆಯಲ್ಲ ಅದನ್ನು ತೆಗೀರಿ, ಆಯಿತಾ? ಜನ ಸುಮ್ಮನೆ ಪಾರ್ಕ್ ಮಾಡಿ ಹೊರ್ಟೋಗ್ತಾರೆ. ಜನಗಳು ಬೇರೆಯವ್ರಿಗೆ ಓಡಾಡಲಿಕ್ಕೆ ಮತ್ತು ವೆಹಿಕಲ್ಗಳು ಓಡಾಡೋಕ್ಕೂ ತೊಂದರೆ ಆಗುತ್ತೆ. ಹಾಗಾಗಿ ಆ ಡ್ರೈವು ಒಂದು ಸ್ಟಾರ್ಟ್ ಮಾಡಿ ಅಂತ ಕೃಷ್ಣ ಬೈರೇಗೌಡರಿಗೆ ಮತ್ತು ನಾವು ಶಿವಕುಮಾರ್ ಅವ್ರಿಗೆ ಕೇಳ್ಕೊತೀವಿ.